ನಮಸ್ಕಾರ ಎಲ್ಲರಿಗೂ. ಗ್ರಾಮೀಣ ರುಚಿಯಿಂದ ಹೇಮಂತ್ ಮಾತಾಡೋದು. ಯಾವ ಆರ್ಗ್ಯಾನ್ಸ್ಗೂ ಕೂಡ ನಮಗೆ ಆಹಾರ ಸರಿಯಾದಂಥ ಆಹಾರ ಕೊಡಲಿಲ್ಲ ಅಂದರೆ ಅವು ಕೆಲಸ ಮಾಡ್ತವೆ. ಎಕ್ಸಾಂಪಲ್, ನಮಗೆ ಆಹಾರನೇ ಕೊಡಲಿಲ್ಲ ಅಂತಂದರೆ ಕೆಲಸ ಮಾಡಿದರೆ ಮಾಡ್ಲಿಕ್ಕೆ ಆಗುತ್ತಾ? ಆಗೋಲ್ಲ. ಅವಾಗೇನಾಗುತ್ತೆ, ಸಿಟ್ ಮಾಡ್ಕೊಳ್ಳೋದು, ಮತ್ತೇನೋ ಸುಸ್ತಾಗಿ ಮಾಡ್ತೀವಿ ಅಂತ ಮಾಡ್ತೀವಿ. ಅದೇ ನೀವು ಹೊಟ್ಟೆ ಒಳಗಡೆ ಇರ್ತಕ್ಕಂಥ, ಬಾಡಿ ಒಳಗಡೆ ಇರ್ತಕ್ಕಂಥ ಆರ್ಗ್ಯಾನ್ಸ್ಗಳು ಪಾಪ ಸುಸ್ತಾಗಿ ಹೋಗುತ್ತವೆ. ಅವಾಗಲೇ ನಮಗೆ ಸುಸ್ತಾಗೋದು. ಯಾವುದೇ ತರಹದ ಆಹಾರಗಳ ಕೊಡ್ತಲ್ಲ. ಯಾವ ರೀತಿ ಆಹಾರ ಬೇಕಾಗುತ್ತೆ ಅಂದರೆ, ಪ್ರತಿನಿತ್ಯ ಎಲ್ಲ ಅಂಗಾಂಗಗಳಿಗೆ, ಜೀವಕೋಶಗಳಿಗೆ ಕ್ಯಾಲ್ಸಿಯಂ ಬೇಕು, ಮೆಗ್ನೀಸಿಯಂ ಬೇಕು, ಮ್ಯಾಂಗನೀಸ್ ಬೇಕು, ಐರನ್ ಬೇಕು, ಪೊಟ್ಯಾಷಿಯಂ ಬೇಕು, ಎಲ್ಲವೂ ಬೇಕು. ಅವೆಲ್ಲವನ್ನು ನಾವು ಆಹಾರ ಪದ್ಧತಿಯಲ್ಲಿ ನ್ಯಾಚುರಲಾಗಿ ಕೊಟ್ಟಿದ್ದೇ ಆದರೆ ಯಾವ ಆರ್ಗ್ಯಾನ್ಸು, ಯಾವ ಅಂಗಾಂಗಗಳು ಕಾಯಿಲೆಗೆ ಸಿಗಾಕ್ಕೊಳ್ಳಲ್ಲ. ಸೊ ಆ ಒಂದು ಮಾರ್ಗದಲ್ಲಿ ನಾವು ಏನು ಮಾಡಿದ್ವಿ, ಇಷ್ಟೆಲ್ಲ ಪ್ರಾಡಕ್ಟ್ ಆಗಿ ಪ್ರತಿನಿತ್ಯ ನಾವು ಕಾಫಿ ಟೀ ಬದಲಾಗಿ ಇದನ್ನೊಂದು ಒಂದು ಲೋಟಕ್ಕೆ ಒಂದು ಸ್ಪೂನ್ ಪೌಡ್ರ್ ಹಾಕೊಂಡು ಬಿಸಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಎಲ್ಲ ಥರದ ವಿಟಮಿನ್ಸ್ಗಳು, ಪ್ರೋಟೀನು ಮತ್ತು ಮಿನರಲ್ಸ್ಗಳು ಎಲ್ಲವೂ ಸಿಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಇದನ್ನೆಲ್ಲ ಸೆಟ್ ಮಾಡಿದ್ವಿ. ಮತ್ತು ಇದನ್ನು ನ್ಯಾಚುರಲ್ ಆಗಿ ನಾವೇನು ಮಾಡಿದ್ವಿ ಅಂತಂದರೆ, ಅದೊಂದು ಕೆ ಜಿ ಇದೊಂದು ಕೆ ಜಿ ಮಿಕ್ಸ್ ಮಾಡಿಲ್ಲ, ಇದರಲ್ಲೇ ಡಿವೈಡ್ ಮಾಡಿದ್ವಿ. ಏನು, ಪಾಸಿಟಿವ್ ಗ್ರೈನ್ಸು ಮತ್ತು ನ್ಯೂಟ್ರಲ್ ಗ್ರೈನ್ಸು ಮತ್ತು ನೆಗೆಟಿವ್ ಗ್ರೈನ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ವಿ. ಈ ಪಾಸಿಟಿವ್ ಗ್ರೈನ್ಸ್ ಯಾವಪ್ಪ ಅಂದರೆ, ಆರ್ಕ, ಅಕ್ಕಿ, ಓದಲು, ನವಣೆ, ಕೊರಲೆ, ಸಾಮೆ, ಇವೆಲ್ಲ ಪಾಸಿಟಿವ್. ಅಂದರೆ 5 ಪಂಚರತ್ನ ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ, ಇವು ಪಾಸಿಟಿವ್ ಗ್ರೈನ್ಸ್. ಯಾವಾಗಲೂ ಅದು ಪಾಸಿಟಿವ್ ಆಗಿ ಕೆಲಸ ಮಾಡ್ತದೆ. ಏನೇ ಕಾಯಿಲೆಗಳು ಬಂದರೂ ಅದರಿಂದ ಆಟೋಮೆಟಿಕ್ಕಾಗಿ ಕ್ಲಿಯರ್ ಮಾಡ್ಕೊಬೋದು. ಮತ್ತು ಇವೆಲ್ಲ ರಾಗಿ, ಜೋಳ, ಬಿಳಿ ಜೋಳ, ಮೆಕ್ಕೆಜೋಳ ಇವೆಲ್ಲ ಇದಾವಲ್ಲ, ಬರ್ಗು, ಇದೆಲ್ಲ ತಟಸ್ಥ ಧಾನ್ಯಗಳು ಅಂತ ಹೇಳ್ತೀವಿ. ಅಂದರೆ ನ್ಯೂಟ್ರಲ್ ಗ್ರೈನ್ಸ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಲ್ ಗ್ರೈನ್ಸ್, ಕೆಲವರು ಹೇಳ್ತಾರೆ ನಾವು ರಾಗಿನೇ ತಿಂತಾ ಇದೀವಿ ಸರ್, ನಮಗೆ ಶುಗರ್ ಇದೆ. ನಾವು ಜೋಳನೇ ತಿಂತಾ ಇದೀವಿ ಸರ್, ನಮಗೆ ಶುಗರ್ ಇದೆ. ಅಂದರೆ ತಟಸ್ಥ ಧಾನ್ಯಗಳ ಗುಣ ಏನಂತ ಅಂದರೆ, ಯಾವುದೇ ಕಾಯಿಲೆಗಳನ್ನು ತಡೆದು ಹಿಡಿಯುವಂಥ ಶಕ್ತಿ ಅದರಲ್ಲಿರಲ್ಲ. ಆಮೇಲೆ ಇರ್ತಕ್ಕಂಥ ಕಾಯಿಲೆ ಆಚೆ ಕಳಿಸ್ತಕ್ಕಂಥ ಶಕ್ತಿನೂ ಅದರಲ್ಲಿಲ್ಲ. ಹೊಟ್ಟೆ ತುಂಬತದೆ, ಮತ್ತು ಅದರಲ್ಲಿ ಕ್ಯಾಲ್ಸಿಯಂ ಯಥೇಚ್ಛವಾಗಿರುತ್ತೆ ಅಂತ ತಿನ್ಬೇಕಷ್ಟೇ. ಸೊ ನಾವೆಲ್ಲದನ್ನ ಮಿಕ್ಸ್ ಮಾಡಿ, ಅಂದರೆ ಪ್ರತಿ ದಿವಸ ಒಂದೊಂದು ಥರದ್ದು ಆಗಿರೋ, ಆರ್ಕ ಒಂದು ದಿವಸ, ಒಂದೊಂದು ದಿವಸ, ನವಣೆ ಒಂದು ದಿವಸ, ಪರ್ಲೆ ಒಂದು ಇದೇ ರೀತಿ ಬೇರೆ ಬೇರೆಯಾಗಿ ನಾವು ತಿಂತಾ ಹೋದ್ರೆ ತುಂಬ ಬಾಡಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಅದನ್ನ ನಾವೇನು ಮಾಡಿದ್ದೀವಿ ಅಂತಂದರೆ, ಈ 66 ಐಟಮ್ ಅನ್ನ ನಾವು ಪ್ರತಿನಿತ್ಯ ಒಂದೊಂದೇ ತಿಂತಾ ಹೋದ್ರೆ 66 ದಿವಸ ಬೇಕು. ಮತ್ತೆ ಅದನ್ನ 66 ದಿವಸ ಅಂದ್ರೆ ಮತ್ತೆ ಇವತ್ತು ಕ್ಯಾಲ್ಸಿಯಂ ಬೇಕು ಅಂದ್ರೆ ಯಾವ್ದ್ರೆಲ್ಲ ಸಿಗುತ್ತೆ, ಅದು ಮತ್ತೆ ರೊಟೇಟ್ ಆಗಬೇಕು. ಆ ರೀತಿ ಆಗೋದು ಬೇಡ ಅಂತೇಳಿ ನಾವೇನ್ ಮಾಡಿದ್ವಿ, ಈ ಪಾಸಿಟಿವ್ ಗ್ರೈನ್ಸ್ ಅನ್ನ ಹೆಚ್ಚಿಗೆ ಮಾಡಿ ಮತ್ತೆ ನ್ಯೂಟ್ರಲ್ ಗ್ರೈನ್ಸ್ ಅನ್ನ ಕಡಿಮೆ ಪ್ರಮಾಣ ಮಾಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಬಿಟ್ಟು ಮಾಡಿದ್ವಿ. ಸೊ ಇದನ್ನ ಹೇಳ್ತಾ ಹೋಗ್ತೀನಿ ನೋಡಿ ಒಂದ್ಸರಿ. ಓದಲು, ನವಣೆ, ಕೊರಲೆ, ಸಾಮೆ, ಬರ್ಗು, ರಾಗಿ, ಬಿಳಿಜೋಳ, ಮೆಕ್ಕೆಜೋಳ, ಸಜ್ಜೆ, ಕೆಂಪಕ್ಕಿ, ಸಬ್ಬಕ್ಕಿ, ಹೆಸರುಕಾಳು, ಮಡಿಕೆ ಹೆಸರುಕಾಳು, ಹುಳ್ಳಿಕಾಳು, ಬೀನ್ಸು, ಡಬಲ್ ಬೀನ್ಸು, ಬಟಾಣಿ, ಅಲಸಂದೆ, ಕಡಲೆಕಾಳು, ತೊಗರಿಕಾಳು, ಮೆಂತ್ಯ, ಅಗಸೆ, ಎಳ್ಳು, ಸೂರ್ಯಕಾಂತಿ ಮತ್ತು ಕಡಲೆ ಬೀಜ, ಹಲಸಿನ ಬೀಜ, ಚಿಯಾ ಸೀಡ್ಸು, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಕರಿ ಜೀರಿಗೆ, ಕಾಮಕಸ್ತೂರಿ, ಅಡಿಕೆ, ಜೀರಿಗೆ, ಸೋಂಪು, ಓಂಕಾಳು, ಏಲಕ್ಕಿ, ಧನ್ಯ, ಚಕ್ಕೆ, ಲವಂಗ, ಮೆಣಸು, ಒಣಶುಂಠಿ, ಸಾಸಿವೆ, ಅರಿಶಿನ, ಅಶ್ವಗಂಧ ಬೇರು, ಬೆಟ್ಟದ ನೆಲ್ಲಿ, ಪಿಸ್ತಾ, ಬಾದಾಮಿ, ಗೋಡಂಬೆ, ಆಕ್ರೋಟು, ಕೇಸರಿ, ಗಸಗಸೆ, ನುಗ್ಗೆ, ಪುದೀನ, ತುಳಸಿ, ಒಂದೆಲಗ ಎಲೆ, ಸೀಬೆ ಎಲೆ, ನೇರಳೆ ಎಲೆ, ಮಾವಿನ ಎಲೆ, ಮತ್ತು ಮೆಂತ್ಯ ಸೊಪ್ಪು, ಪಾರಿಜಾತ, ಹುಣಸೆ ಎಲೆ, ಪುಂಡಿ ಸೊಪ್ಪು, ಕರಿಬೇವು, ತಂಗಡಿ ಹೂವು, ಬಿಲೋಪತ್ರೆ, ಇಷ್ಟನ್ನು ಹಾಕ್ಬಿಟ್ಟು ನಾವು 1 kg ಪೌಡ್ರನ್ನ ಮಾಡಿಬಿಟ್ಟು ಈ ರೀತಿ ಕೊಡ್ತಾ ಇದ್ವಿ. ಆಯಿತಾ? ಇದರಲ್ಲಿ ಎಲ್ಲ ಥರದ ವಿಟಮಿನ್ಸ್ಗಳು, ಕ್ಯಾಲ್ಸಿಯಮ್ಮು, ಮೆಗ್ನೀಸಿಯಮ್ಮು, ಮತ್ತು ಪೊಟ್ಯಾಸಿಯಮ್ ಇರ್ಬೋದು, ಎಲ್ಲವೂ ಸಹ ಇದರಲ್ಲಿ ಇದ್ದಾವೆ. ಆಯ್ತು, ಯಾವುದು ಇಲ್ಲ ಅಂತಕ್ಕಂಥದ್ದೇ ಇಲ್ಲ ಇದರಲ್ಲಿ. ಮತ್ತು ಇದರ ವಿಟಮಿನ್ಸ್ ಸಹ ತುಂಬ ಚೆನ್ನಾಗಿ ಬಂದಿದೆ. ಇದು CFTI ಕೂಡ ಚೆಕ್ ಮಾಡಿಸಿದ್ವಿ ಪ್ರಾಡಕ್ಟನ್ನು, ಅದು ಸರ್ಟಿಫಿಕೇಟ್ ತೋರಿಸ್ತೀವಿ ನಿಮಗೆ ಲಾಸ್ಟಲ್ಲಿ. ಸೊ ಈ ಥರದ್ದು ಮಾಡಿ ಇದನ್ನು ಪ್ರತಿ ದಿವಸ 1 ಸ್ಪೂನ್ ಕುಡಿತಾ ಹೋದರೆ ಯಾವ ಕಾಯಿಲೆಗಳು ಬರೋದಿಲ್ಲ. ನಮಗೇನು ಕಾಯಿಲೆ ಬರಬಾರ್ದಪ್ಪ, ನಮಗೆ ಬಾಡಿ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಪ್ರತಿನಿತ್ಯ ನಾವೇನು ಮಾಡಿ ನ್ಯಾಚುರಲ್ ಇರ್ತಕ್ಕಂಥ ಫುಡ್ಡನ್ನು ಪ್ರತಿನಿತ್ಯ ಕೊಡ್ತಾ ಹೋಗ್ಬೇಕು ಅಷ್ಟೇ. ಸೊ ಮತ್ತು ಆ ರೀತಿ ಕೊಡೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ, ಎಲ್ಲ ಜೀವಕೋಶಗಳಿಗೆ ಆಹಾರ ಕೊಡ್ತೀವಿ, ಎಲ್ಲ ಜೀವಕೋಶಗಳು ಕೆಲಸ ಸ್ಟಾರ್ಟ್ ಮಾಡ್ತವೆ. ಆವಾಗ ಆಟೋಮೆಟಿಕ್ಕಾಗಿ ಯಾವ ಕಾಯಿಲೆಗಳು ಇರೋದಿಲ್ಲ.